ರಿಯನ್ ಪರಾಗ್ ಒಂದು ವಿಚಾರ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ಯೂಟ್ಯೂಬ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋಕೆ ಹೋಗಲ್ಲ. ಬಟ್ ಇನ್ಡೆಪ್ತ್ ಆಗಿ ಯಾಕೆ ಈ ವೇಪಿಂಗನ್ನು, ಈ ಸಿಗರೇಟನ್ನು ಇಲ್ಲಿ ಬ್ಯಾನ್ ಮಾಡಲಾಗಿದೆ ಇಂಡಿಯಾದಲ್ಲಿ, ಜೊತೆಗೆ ರಿಯನ್ ಪರಾಗ್ ಅವರ ಭವಿಷ್ಯ ಏನು, ಕ್ಯಾಪ್ಟನ್ ಆಗಿ ಅವ್ರನ್ನ ಮುಂದುವರಿಸ್ತಾರೆ, 2 ದಿನದಲ್ಲಿ ಅವ್ರಿಗೆ ಮ್ಯಾಚ್ ಇದೆ, ಏನಾಗ್ಬೋದು ಇದರ ಬಗ್ಗೆ ಒಂದಷ್ಟು ಐಡಿಯಾ ಕೊಡ್ತೀನಿ. ರಿಯನ್ ಪರಾಗ್ ಬಗ್ಗೆ ಹೇಳೋದಾದ್ರೆ, ಇವ್ರು ಯಾವಾಗ IPL ಡೆಬ್ಯೂ ಮಾಡಿದ್ರು ಅಲ್ಲಿಂದ ಒಂದಲ್ಲ ಒಂದು ಸುದ್ದಿಲಿ ಇದ್ದಂಥ ಆಟಗಾರನೇ. ಒಂದು ಇವರ ಓವರ್ ಕಾನ್ಫಿಡೆನ್ಸ್ ಅಥವಾ ಹಾವಭಾವ, ವಿಕೆಟ್ ಒಂದು ಕ್ಯಾಚ್ ತಗೊಂಡಾಗ ಡ್ಯಾನ್ಸ್ ಮಾಡೋದು, ಅದೊಂದು ವಿಕೆಟ್ ತಗೊಂಡಾಗ ಸೆಲೆಬ್ರೇಷನ್, ಏನು ಸಾಧನೆ ಮಾಡದೆ ಹೆಚ್ಚಾಗಿ ವಿರಾಟ್ ಕೊಹ್ಲಿ ರೇಂಜಿಗೆ ಅಗ್ರೆಸಿವ್ ನೇಚರನ್ನು ತೋರ್ತಾರೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಹೆಚ್ಚಾಗಿ ರಿಯನ್ ಪರಾಗ್ ಸೌಂಡ್ ಮಾಡೋರು. ಈ ಸಲ ಅವರ ಟೀಮ್ ನೆನ್ನೆ ಪಂಜಾಬನ್ನು ಸೋಲಿಸಿದಾಗ ಹೆಚ್ಚಾಗಿ ಆ ವಿಕ್ಟರಿ ಬಗ್ಗೆ ಸೌಂಡ್ ಆಗಬೇಕಾಗಿತ್ತು. ವೈಯಕ್ತಿಕವಾಗಿ ರಿಯನ್ ಪರಾಗ್ ಅವರ ಫಾರ್ಮ್ ಚೆನ್ನಾಗಿಲ್ಲ. ಲಾಸ್ಟ್ ಒಂದು 7-8 ಮ್ಯಾಚಲ್ಲಿ ಬರೀ 81 ರನ್ ಗಳಿಸಿದ್ದಾರೆ ಆಸ್ ಎ ಕ್ಯಾಪ್ಟನ್. ವೈಭವ್ ಸೂರ್ಯವಂಶಿ ಅಂತ ಒಬ್ಬ ಪ್ಲೇಯರ್ ಟಾಪ್ ಆರ್ಡರ್ಲಿ ಇರೋದ್ರಿಂದ ರಾಜಸ್ಥಾನ್ ಇವತ್ತು ಆ ಸ್ಪಾಟಲ್ಲಿದೆ. ಈ ಹುಡುಗನೇ 400 ರನ್ ಗಳಿಸಿ 160 ಬಾಲಲ್ಲಿ ಆ ಟೀಮನ್ನು ಅಲ್ಲಿ ನಿಲ್ಲಿಸಿರೋದು, ಇದನ್ನು ನಾವು ಮರಿಬಾರ್ದು. ಉಳಿದ ಹಾಗೆ ಜೋಫ್ರಾ ಆರ್ಚರ್ ಇರ್ಬೋದು, ಅವರ ಬೌಲರ್ಸ್ ಎಲ್ಲರೂ ಕೂಡ ಶ್ರಮ ಹಾಕಿದ್ದಾರೆ, ಅದ್ರ ಬಗ್ಗೆ 2 ಮಾತಿಲ್ಲ. ಬಟ್ ರಿಯನ್ ಪರಾಗ್ ಒಂದು ವಿಡಿಯೋನೇ ಪಂಜಾಬ್ ಹಾಗೆ ರಾಜಸ್ಥಾನ್ ಮ್ಯಾಚ್ ನಡುವೆ ಕ್ಯಾಮ್ರಾಮನ್ ಅಲ್ಲಿ ಫೋಕಸ್ ಮಾಡಿದಾಗ ಅವರು ವೇಪಿಂಗ್ ಮಾಡ್ತಾ ಇದ್ರು ಅಂತ. ವೇಪಿಂಗ್ ಅಂತಂದರೆ ಈ ಎಲೆಕ್ಟ್ರಾನಿಕ್ ಸಿಗರೇಟ್, ಸೊ ಅದನ್ನು ಬಳಸ್ತಾ ಇದ್ರು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಅದರೊಳಗಡೆ ಲಿಕ್ವಿಡ್ ಇರುತ್ತೆ, ವೇಪರ್ ಮೂಲಕ ಒಳಗೆ ಹೋಗುತ್ತೆ. ಸೊ ಅದನ್ನು ಬ್ಯಾನ್ ಮಾಡಲಾಗಿದೆ 2019ರಲ್ಲೇ. ಆ್ಯಕ್ಟ್ ಇದೆ, PECA ಅಂತ, ಪ್ರೊಹಿಬಿಷನ್ ಆಫ್ ಸಿಗರೇಟ್ ಆ್ಯಕ್ಟ್ ಅಂತ. ಇದು ಯಾಕೆ ಅಂತಂದರೆ, ಯಾಕೆ ಇದನ್ನು ಬ್ಯಾನ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಅಂತಂದರೆ, ನಾರ್ಮಲೈಸ್ ಆಗಿಬಿಡುತ್ತೆ ಈ ದಮ್ ಹೊಡೆಯೋದು ಅನ್ನೋದು. ನಾರ್ಮಲಿ ನಿಮಗೆ ಈ ಧೂಮಪಾನ ಅಂತ ಅಂದರೆ ನೀವು ಪ್ಯಾಕೆಟ್ ತೊಗೊಂಡು ಅದನ್ನು ತೊಗೊಂಡು ಬೆಂಕಿ ಹಚ್ಚೋದೆಲ್ಲ ಇರುತ್ತೆ. ನೀವು ಅದನ್ನು ನೋಡಿದಾಗ ಮೇ ಬಿ ಸ್ವಲ್ಪ ಕಾನ್ಷಿಯಸ್ ಆಗ್ತೀರಾ, ಎಲ್ಲರ ಮುಂದೆ ನೀವು ಅದನ್ನು ಸೆದೋಕ್ಕಾಗಲ್ಲ ಅಲ್ವಾ. ಬಟ್ ಇದನ್ನು ಅಂತಂದರೆ, ಇದು ನಾರ್ಮಲಿ ಒಂದು ಹಿಂದೆ ಒಂದು FM ರೇಡಿಯೋ ಬರೋದು, ತುಂಬ ನೀವು ನೆನಪಿದ್ರೆ ಒಂದು 10-15 ವರ್ಷ ಹಿಂದೆ ನೆನಪಿದ್ರೆ ಮೆಜೆಸ್ಟಿಕ್ ಅಂಡರ್ಪಾಸಲ್ಲೂ ಮಾರೋರು ಒಂದು ಚಿಕ್ಕದಾಗಿ ಒಂದು FM ರೇಡಿಯೋ, ಅದಕ್ಕೆ ಕ್ಲಿಕ್ ಮಾಡಿ ಇಯರ್ಫೋನ್ ಹಾಕೊಂಡು ನಾವು ಕೇಳ್ತಾ ಇದ್ವಿ. ಸೇಮ್ ಅದೇ ರೀತಿ ಡಿವೈಸ್ ಇರುತ್ತೆ, ನೀವು ಒಳಗಡೆ ಒಂದು ಕಾಯಿಲ್ ಇರುತ್ತೆ, ಸೊ ಅಲ್ಲಿ ಏರೋಸಾಲನ್ನು ನೀವು ಒಳಗಡೆ ಹೇಳ್ಕೊಳ್ಳೋದು, ಆ ಥರದೊಂದು ಪ್ರಾಸೆಸ್ ಇದು. ನಾನು ಜಾಸ್ತಿ ಇದನ್ನು ಎಜುಕೇಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಭಾಳಷ್ಟು ಜನರಿಗೆ ಈ ವಿಡಿಯೋ, ಈ ಒಂದು ಫೋಟೋ ರಿಯನ್ ಪರಾಗ್ ಬರೋಕ್ಕೆ ಮುಂಚೆ ಈ ಥರದೊಂದು ಕಾನ್ಸೆಪ್ಟ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಜಾಸ್ತಿ ಹೇಳಬೇಕಂದ್ರೆ ನಾನು ಹೆಸರು ಕೇಳಿದ್ದೀನಿ, ಬಟ್ ಎಕ್ಸಾಕ್ಟ್ಲಿ ಏನಿದು ಅನ್ನೋದ್ರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನನಗೆ ಅಭ್ಯಾಸ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಎರಡನೇದಾಗಿ, ಈಗ ರಿಯನ್ ಪರಾಗ್ ಅವರ ಫ್ಯೂಚರ್ ಏನು, ಇದನ್ನು ಬ್ಯಾನ್ ಮಾಡಿದ್ದು ಯಾಕೆ ಅಂತಂದರೆ, ನಾನ್ ಸ್ಮೋಕರ್ಗಳು ಕೂಡ ಈಸಿಯಾಗಿ ಶಿಫ್ಟ್ ಆಗ್ಬೋದು ಧೂಮಪಾನಕ್ಕೆ. ಯಾರಿಗೂ ಗೊತ್ತಾಗಲ್ವಲ್ಲ, ಏನೋ ಒಂದು ಡಿವೈಸ್ ಅಂದ್ಕೊಂಡು ತಗೊಳ್ತಿರ್ತಾರೆ ಅಂತ. ಸೊ ಹಾಗಾಗಿ ಅದನ್ನು ಬ್ಯಾನ್ ಮಾಡಲಾಗಿದೆ. ಜೊತೆಗೆ ಬೇರೆ ಬೇರೆ ಕಾರಣಗಳಿದೆ, ಅಲ್ಲಿ ಬಳಸುವಂಥ ವಸ್ತುಗಳು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ, ಲಂಗ್ಸಿಗೆ, ಹಾರ್ಟ್ಗೆ. ಸೊ ಆ ಕಾರಣಕ್ಕೆ ಇದನ್ನು ಬ್ಯಾನ್ ಮಾಡಲಾಗಿದೆ. ಸೊ ಇದನ್ನು ನಾರ್ಮಲ್ ಆಗಿ ಯೂಸ್ ಮಾಡೋದೇ ಅಪರಾಧ. ಅಂಥದ್ರಲ್ಲಿ ಕೋಟ್ಯಾಂತರ ಮಂದಿ ನೋಡುವಂಥ ಒಂದು ದೊಡ್ಡ ಫ್ರ್ಯಾಂಚೈಸಿ ಅಥವಾ ದೊಡ್ಡ ಲೀಗ್ ಇದು. ಸೊ ಅಲ್ಲಿ ನೀವು ಕೋಟ್ಯಾಂತರ ಮಂದಿ ನೋಡುವಂಥ ಒಂದು ವೇದಿಕೆಯಲ್ಲೇ ಅದನ್ನು ಒಬ್ಬ ಕ್ರಿಕೆಟರ್ ಆಗಿ ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಇದು ಪ್ರಶ್ನೆ. ಸೊ ಹಾಗಾಗಿ ಈಗಾಗಲೇ ಅವರ ಮ್ಯಾನೇಜರ್ ಕೂಡ ಡಗೌಟಲ್ಲೇ ಮೊಬೈಲನ್ನು ಯೂಸ್ ಮಾಡಿ ಸುದ್ದಿ ಆಗಿದ್ದಾರೆ, ಅವರಿಗೆ ಫೈನ್ ಹಾಕಲಾಗಿದೆ, ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ರಾಜಸ್ಥಾನ್ ರಿಯನ್ ಪರಾಗ್ ಅವರ ಮೂಲಕ, ರಿಯನ್ ಪರಾಗ್ ಅಂತಂದರೆ ರಾಜಸ್ಥಾನಿಗೆ ಒಂಥರ ದತ್ತು ಪುತ್ರ, ಎಂಥ ಟೈಮಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರನ್ನ. ಎಷ್ಟೇ ಫ್ಲಾಪ್ ಆಗಲಿ ಏನಾಗಲಿ ಕ್ಯಾಪ್ಟನ್ ಮಾಡಿ ತಂದಿರಿಸಿದ್ದಾರೆ ಸ್ಯಾಮ್ಸನ್ ಹೋದ್ಮೇಲೆ. ಬಟ್ ಈಗ ಅವರಿಗೆ ಮೇ 1ನೇ ತಾರೀಕೆ ಮ್ಯಾಚ್ ಇದೆ, ಏನು ಮಾಡ್ತೀರಾ? ಸೊ BCCI ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಹೆಚ್ಚಾಗ್ತಾ ಇದೆ. ಇದರಲ್ಲಿ ಏನಾದರೂ ಕ್ರಮ ಆಗದೇ ಇದ್ದರೆ IPLನ ಶಿಸ್ತು ಅಂತಿದೆಯಲ್ಲ, ಶಿಸ್ತು ಸಮಿತಿ ಅಂತ, ಇದಕ್ಕೆ ದೊಡ್ಡ ಹಾನಿ ಆಗುತ್ತೆ ಅಂತ. ಸೊ ಹಾಗಾಗಿ ರಿಯನ್ ಪರಾಗ್ ಅವ್ರನ್ನ ನೆಕ್ಸ್ಟ್ ಮ್ಯಾಚ್ಗೆ ಬ್ಯಾನ್ ಮಾಡ್ತಾರಾ? ಆ್ಯಕ್ಚುಲಿ ಏನು ಅಂತಂದರೆ, ಇದನ್ನು ಈ ಒಂದು ಸಿಗರೇಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಸೇಲ್ ಮಾಡೋದು ಅಥವಾ ಅದನ್ನು ಒಂದಷ್ಟು ಸಪ್ಲೈ ಮಾಡೋದು, ಅದಕ್ಕೇ 1 ವರ್ಷ ಜೈಲು, 1 ಲಕ್ಷ ಫೈನ್ ಇದೆ. ನೀವೇನಾದರೂ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ನಿಮಗೆ 50,000 ಫೈನ್ ಇದೆ, 6 ತಿಂಗಳ ಜೈಲು ವಾಸ ಶಿಕ್ಷೆ ಕೂಡ ಕೊಡ್ಬೋದು. ಇಲ್ಲ ಇದನ್ನು ಸಬ್ಸಿಕ್ವೆಂಟ್ ಆಗಿ ನೀವು ಮತ್ತೆ ಮತ್ತೆ ಅಪರಾಧ ಮಾಡ್ತಾ ಇದ್ರೆ 3 ವರ್ಷ ಜೈಲು ಕೂಡ ಹಾಕ್ಬೋದು, 5 ಲಕ್ಷ ಫೈನ್ ಹಾಕ್ಬೋದು. ಸೊ ಇಂಥ ಒಂದು ಅವಕಾಶ ಇದೆ. ಸೊ ಹಾಗಾಗಿ ಪರಾಗ್ ಅಂತೂ ಇದೊಂದು ಸಮಸ್ಯೆನೇ. ಈಗ BCCI ಹೇಗೆ, IPLನ ಸಮಿತಿ ಹೇಗೆ, ಮ್ಯಾನೇಜ್ಮೆಂಟ್ ಅಥವಾ ಕೌನ್ಸಿಲ್ ಹೇಗೆ ಇದನ್ನು ನೋಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸೊ ನಿಮ್ಮ ಪ್ರಕಾರ ರಿಯನ್ ಪರಾಗ್ ಮಾಡಿದ್ದು ಸರಿನಾ, ಅವ್ರನ್ನ ಬ್ಯಾನ್ ಮಾಡಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.